ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ಗುರು ಕನ್ನಡ ಆನ್ಲೈನ್ ಕೆಲಸಕ್ಕೆ ಸರಳ ಕನ್ನಡ ಮಾರ್ಗದರ್ಶಕ. ನಾವಿವತ್ತು ನವೋದಯ ಅಡ್ಮಿಟ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಮೊದಲಿಗೆ ನೀವು ಇಲ್ಲೇನು ರಿಜಿಸ್ಟರ್ ನಂಬರ್ ಅಂತ ಕಾಣ್ತಾ ಇದೆ, ಅಲ್ಲೇ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದಾಗ ಏನು ರಿಜಿಸ್ಟರ್ ನಂಬರ್ ಬಂದಿರುತ್ತೆ, ಆ ಒಂದು ರಿಜಿಸ್ಟರ್ ನಂಬರ್ನ ಇಲ್ಲಿ ಹಾಕ್ಕೊಳ್ಬೇಕು. ಮತ್ತು ನಾನು ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಇದೆ, ಅಲ್ಲಿ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಕೊಳ್ಳಿ. ನಾನು ಡೇಟ್ ಆಫ್ ಬರ್ತ್ ಹಾಕ್ಕೊಂಡೆ. ಮತ್ತು ಇಲ್ಲೊಂದು ಕ್ಯಾಪ್ಚೆ ಇಂಕ್ ಅಂತ ಇದೆ, 20+5 ಅಂತ ಇದೆ, ನಿಮ್ಮದು ಚೇಂಜ್ ಇರುತ್ತೆ. ಆ ಒಂದು ಏನು ಇರುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಲ್ಲಿ ಆನ್ಸರ್ ಅಂತ ಇದೆಯಲ್ಲ ಇಲ್ಲಿ ಹಾಕ್ಕೊಳ್ಳಿ. ನಾನು 25 ಅಂತ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮತ್ತು ಇಲ್ಲಿ ಕೆಳಗೆ ಬಂದು ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಟು ಅಡ್ಮಿಟ್ ಕಾರ್ಡ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಅದು ಲೋಡಿಂಗ್ ಆಗುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ. ನೀವು ಈ ಒಂದು ಅಡ್ಮಿಟ್ ಕಾರ್ಡನ್ನ ಇಲ್ಲಿ ಮೇಲೆ ಏನು 3 ಡಾಟ್ಸ್ ಕಾಣ್ತಾ ಇದೆ, ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆ ನೋಡಿ, ಈ ಒಂದು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿರೋದು ಇಲ್ಲಿ ಇರುತ್ತೆ, ಫೈಲ್ ಇರುತ್ತೆ. ಆ ಒಂದು ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿರೋದು ನಿಮಗೆ ಶೋ ಆಗುತ್ತೆ. ಈ ರೀತಿ ಒಂದು ನವೋದಯ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ.